ಗದಗ ಬೆಟಗೇರಿ ಅವಳಿ ನಗರದ ಗ್ರಾಮ ದೇವತೆಯರಾದ ದ್ಯಾಮವ್ವ ಮತ್ತು ದುರ್ಗವ್ವನ ಜಾತ್ರಾ ಮಹೋತ್ಸವ ಗದಗ ನಗರದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಕಳೆದ 9 ದಿನಗಳಿಂದ ಕೂಡ ಈ ಒಂದು ಹರಿಜಾತ್ರಾ ಮಹೋತ್ಸವ ಹೆಸರಿನಲ್ಲಿ ಅದ್ದೂರಿ ಮೆರವಣಿಗೆಯನ್ನು ಮಾಡಲಾಯಿತು. ಯಾಕೆಂದರೆ ಈ ಒಂದು ಜಾತ್ರೆ 12 ವರ್ಷಗಳಿಗೊಮ್ಮೆ ಮಾಡಲಾಗ್ತಾ ಇದೆ. ಆದರೆ ಈ ಬಾರಿ 18 ವರ್ಷಗಳ ನಂತರ ಈ ದ್ಯಾಮವ್ವ ದುರ್ಗವ್ವನ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿಸಲಾಯಿತು. ಯಾಕೆಂದರೆ ಕರೋನಾ ಹಿನ್ನೆಲೆಯಲ್ಲಿ ಈ ಬಾರಿ 18 ವರ್ಷಗಳ ನಂತರ ಈ ಒಂದು ಜಾತ್ರೆ ಮಾಡಲಾಗ್ತಾಯಿದೆ. ಆದರೆ ಈ ಜಾತ್ರೆಗೆ ಕಟ್ಟುನಿಟ್ಟಿನ ನಿಯಮಗಳನ್ನು ಕೂಡ ಪಾಲನೆ ಮಾಡಲಾಗ್ತಾಯಿದೆ. ಈಗಾಗಲೇ ಗದಗ ಬೆಟಗೇರಿ ಅವಳಿ ನಗರದ ಗ್ರಾಮ ದೇವತೆಯರ ಜಾತ್ರೆ ಹಿನ್ನೆಲೆಯಲ್ಲಿ ಯಾರೂ ಮನೆಯಲ್ಲಿ ಒಲೆ ಹೊತ್ತಿಸೋಂಗಿಲ್ಲ, ಚಪ್ಪಲಿ ಹಾಕ್ಕೊಂಡು ಅಡ್ಡಾಡುವಂಗಿಲ್ಲ ಸೇರಿದಂತೆ ಹಲವಾರು ಕಟ್ಟುನಿಟ್ಟಿನ ಏನು ಈ ಜಾತ್ರೆ ಆಚರಣೆ ಮಾಡಲಾಗ್ತಾಯಿದ್ರೆ. ಕಳೆದ 9 ದಿನಗಳಿಂದ ಕೂಡ ಗದಗ ನಗರದ ಒಕ್ಕಲಗೇರಿ ಓಣಿಯಲ್ಲಿ ಒಂದು ಅದ್ದೂರಿಯಾದ ಒಂದು ಜಾತ್ರಾ ಮಹೋತ್ಸವ ನಡೀತಾ ಇದೆ. ಈಗಾಗಲೇ ಒಕ್ಕಲಗೇರಿ ಓಣಿ ಅಂದರೆ ದ್ಯಾಮವ್ವ ದುರ್ಗವ್ವನ ತವರು ಮನೆ. ಈ ಒಂದು ತವರು ಮನೆಗೆ ಇಬ್ಬರು ದೇವತೆಯರನ್ನು ಕರೆತಂದು ಪ್ರತಿಷ್ಠಾಪನೆ ಮಾಡಲಾಗ್ತಿದೆ. ದ್ಯಾಮವ್ವನ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿ 9 ದಿನಗಳ ಕಾಲ ಅದ್ದೂರಿಯಾಗಿ ಒಂದು ಜಾತ್ರಾ ಮಹೋತ್ಸವ ನಡೆಯಿತು. ಪ್ರತಿನಿತ್ಯವೂ ಕೂಡ ಮಹಿಳೆಯರಿಗೆ, ಸುಮಂಗಲಿಯರಿಗೆ ಉಡಿ ತುಂಬೋ ಕಾರ್ಯಕ್ರಮ, ಪ್ರವಚನ ಸೇರಿದಂತೆ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೂಡ ಮಾಡಲಾಯಿತು. ಆದರೆ ಇವತ್ತು ಕೊನೆಯ ದಿನ ಹಿನ್ನೆಲೆಯಲ್ಲಿ ಇವತ್ತು ಏನು ತವರ ಮನೆಗೆ ಏನು ದೇವಿಯರು ಬಂದಿರ್ತಾರೆ ಅವರನ್ನು ಗಂಡನ ಮನೆಗೆ ಕಳಿಸುವಂಥ ಒಂದು ಕಾರ್ಯಕ್ರಮ ಇವತ್ತು ನಡೆಯಿತು. ಇವತ್ತು ದುರ್ಗವ್ವ ಮತ್ತು ದ್ಯಾಮವ್ವನ ಬೃಹತ್ ಮೆರವಣಿಗೆ, ಭವ್ಯವಾದಂಥ ಮೆರವಣಿಗೆ ಕೂಡ ಇವತ್ತು ಅದ್ದೂರಿಯಾಗಿ ನೆರವೇರಿತು. ತವರ ಮನೆಯಿಂದ ಗಂಡನ ಮನೆಗೆ ಕಳಿಸುವಂಥ ಒಂದು ಸಂಪ್ರದಾಯ. ಹೀಗಾಗಿ 18 ವರ್ಷಗಳ ನಂತರ ಏನು ಈ ಜಾತ್ರಾ ಮಹೋತ್ಸವ ಮಾಡ್ತಾಯಿದ್ರು. ಹೀಗಾಗಿ ಎಲ್ಲ ಸರ್ವ ಜನಾಂಗದ ಜನರು ಈ ಒಂದು ದೇವಿ ಜಾತ್ರೆ ಅದ್ದೂರಿಯಾಗಿ ನೆರವೇರಿಸಿದ್ರು. ಇವತ್ತು ಬೆಳಗ್ಗೆ ವಿಶೇಷ ಪೂಜೆ ಪುನಸ್ಕಾರದ ನಂತರ 2 ದೇವಿಯರ ಭವ್ಯ ಮೆರವಣಿಗೆ ಆರಂಭ ಆಯಿತು. ಮೆರವಣಿಗೆಯಲ್ಲಿ ಸಹಸ್ರಾರು ಭಕ್ತರು ಕೂಡ ಭಾಗವಹಿಸಿದ್ರು. ವಿಶೇಷ ಇವತ್ತಿನ ಮೆರವಣಿಗೆ ವಿಶೇಷ ಏನಂದ್ರೆ ಭಂಡಾರದ ಜಾತ್ರೆ ಅಂತೇಳಿ ಕೂಡ ಇದಕ್ಕೆ ಕರೆಯಲಾಗ್ತದೆ. ಯಾಕಂದರೆ ಈ ಒಂದು ದೇವಿಯರ ಜಾತ್ರೆಯಲ್ಲಿ ಇವತ್ತು ಸುಮಾರು 140 ಕ್ವಿಂಟಲ್ ಅಷ್ಟು ಪ್ರಮಾಣದಲ್ಲಿ ಭಂಡಾರವನ್ನು ಭಕ್ತರು ತಂದಿದ್ದಾರೆ. ದೇವಿಗೆ ಅರ್ಪಿಸುವ ಮೂಲಕ ಭಂಡಾರ ಪರಸ್ಪರ ಎರಚಾಡುವ ಮೂಲಕ ಒಂದು ಅದ್ಧೂರಿಯಾಗಿ ಏನು ಸಂಭ್ರಮದಿಂದ ಈ ಒಂದು ಜಾತ್ರಾ ಮಹೋತ್ಸವ ನಡೆಯಿತು. ಏನು ಒಕ್ಕಲಗೇರಿ ಓಣಿಯಿಂದ ಪ್ರಮುಖ ಬೀದಿಗಳಲ್ಲಿ ದೇವಿಯರ ಭವ್ಯ ಮೆರವಣಿಗೆ ನಡೆಯಿತು. ಈ ಒಂದು ಮೆರವಣಿಗೆಯಲ್ಲಿ ಒಂಟೆ, ಕುದುರೆ, ಏನು ಸುಮಾರು 108 ಡೊಳ್ಳು ವಾದ್ಯಗಳು, ಜಾಂಜ್ ಮೇಳ ಸೇರಿದಂತೆ ಹಲವಾರು ವಿವಿಧ ವಾದ್ಯ ಮೇಳಗಳೊಂದಿಗೆ ಭವ್ಯವಾದಂಥ ಮೆರವಣಿಗೆ ಮಾಡಿತು. ಇಡೀ ಒಂದು ಮೆರವಣಿಗೆಗೆ ಈ ಒಂದು ವಿವಿಧ ವಾದ್ಯಗೋಷ್ಠಿಗಳು ಏನು ಕಳೆಗಟ್ಟಿದ್ದವು. ಇಡೀ ಏನು ಭಕ್ತ ಸಮೂಹ ಅಗ್ದಿ ಸಂಭ್ರಮದಿಂದ ದೇವಿಯರಿಗೆ ಗಂಡನ ಮನೆಗೆ ಕಳಿಸಿಕೊಡುವಂಥ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಅಲ್ಲೆಲ್ಲಿ ಕೂಡ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ವಿಶೇಷ ಅಂದರೆ ಈ ಮೆರವಣಿಗೆ ಹೋಗುವಾಗ ನಂತರ ನಾಲ್ವಾಡರ ಕುಟುಂಬ ಅಂತೆ, ಅದು ನಾಲ್ವಾಡರ ಕುಟುಂಬ ಅಂದರೆ ಈ ದೇವಿಯರ ತವರು ಮನೆ ಅಂತ ಹೇಳ್ತಾರೆ. ಆ ಮನೆಗೆ ನಾಲ್ವಾಡರ ಮನೆಗೆ ಹೋಗಿ ದೇವಿ ಅಲ್ಲಿ ಉಡಿ ತುಂಬಿಸುವಂಥ ಕಾರ್ಯಕ್ರಮ ಆಗುತ್ತೆ. ಆ ಉಡಿ ತುಂಬಿಸೋ ನಂತರ ಮತ್ತೆ ಭವ್ಯವಾದಂಥ ಮೆರವಣಿಗೆ ಆರಂಭ ಆಗುತ್ತೆ. ಈ ಮೆರವಣಿಗೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದರು. ನಂತರ ಅದು ಕ್ರಮೇಣವಾಗಿ ಕಿಲ್ಲಾ ಓಣಿಯ ದ್ಯಾಮವ್ವ ಮತ್ತು ದುರ್ಗವ್ವನ ದೇವಸ್ಥಾನಕ್ಕೆ ಆ ಮೆರವಣಿಗೆಯನ್ನು ತಲುಪುತ್ತೆ. ಸುಮಾರು ಈಗ ಇಡೀ ದಿನ ಬೆಳಗ್ಗೆ 11 ಗಂಟೆಗೆ ಆರಂಭವಾದಂಥ ಮೆರವಣಿಗೆ ರಾತ್ರಿ 10 ಗಂಟೆಗೆ ಆ ಒಕ್ಕಲಗೇರಿ ಏನು ಕಿಲ್ಲಾ ಓಣಿಯ ಆ ದೇವಸ್ಥಾನಕ್ಕೆ ತಲುಪುತ್ತೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿತ್ತು. ಒಟ್ಟಾರೆಯಾಗಿ ಏನು 9 ದಿನಗಳ ಅದ್ದೂರಿಯಾದ ಏನು ಜಾತ್ರೆ ನಡೆಯಿತು, ಇವತ್ತು ತೆರೆ ಕೂಡ ಅದಕ್ಕೆ ಕಂಡುಕೊಳ್ಳುತ್ತೆ. ಇವತ್ತು ನಡೆದಂಥ ಭವ್ಯವಾದಂಥ ಮೆರವಣಿಗೆ ಇಡೀ ಅವಳಿ ನಗರದ ಜನರು ಆ ದೇವಿಯ ಮೆರವಣಿಗೆ ಕಣ್ತುಂಬಿಕೊಂಡ್ರು, ಖುಷಿಪಟ್ಟರು, ಸಂಭ್ರಮಿಸಿದರು. ಈಗ ಮತ್ತೆ 12 ವರ್ಷಗಳ ನಂತರ ಈ ಜಾತ್ರೆಯನ್ನು ನಡೆಯುತ್ತೆ. ಹೀಗಾಗಿ ಒಟ್ಟಾರೆಯಾಗಿ ಏನು ದ್ಯಾಮವ್ವ ಮತ್ತು ದುರ್ಗಮ್ಮನ ಜಾತ್ರೆ ಇಡೀ ಏನು ಬೇರೆ ಊರುಗಳಿಗೆ ಏನು ಮದುವೆಯಾಗಿ ಹೋಗಿರ್ತಾವೆ ಎಲ್ಲವೂ ಕೂಡ ಬೀಗರು, ಬಿದ್ದರು, ಮನೆ ಮಕ್ಕಳು ಎಲ್ಲರೂ ಕೂಡ ಕರೆಸುವಂಥ ಈ ಒಂದು ಜಾತ್ರೆ. ಎಲ್ಲರನ್ನು ಕರೆಸಿ ಅತಿ ಸಡಗರ ಸಂಭ್ರಮದಿಂದ ಒಂದು ಜಾತ್ರೆ ನೆರವೇರುತ್ತೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಡಿಜಿಟಲ್.